ಮೋಸ. ಕಾರಲ್ಲಿದ್ದ 2 ಕೋಟಿ ಹಣವನ್ನು ದೋಚಿ ಪರಾರಿಯಾಗಿದ್ದಾರೆ ಹಾಗೂ ಸ್ಥಳದಲ್ಲಿ ಮತ್ತೋರ್ವ ವೃದ್ಧ ಸಾವನ್ನಪ್ಪಿದ್ದು ಪೊಲೀಸರು ಕಾರ್ಯಾಚರಣೆ ಚುರುಕುಗೊಳಿಸಿದ್ದಾರೆ. ಮನುಷ್ಯ ತುಂಬ ಕನಸು ಕಾಣ್ತಾನೆ, ಅವನಿಗೆ ಆಸೆಗಳು ಜಾಸ್ತಿ, ಸುಖ ಬಯಸ್ತಾನೆ. ಆದರೆ ಸಂದರ್ಭಗಳೇ ಹಾಗೆ. ಒಂದು ಕ್ಷಣದಲ್ಲಿ ನಾವು ತಗೊಳ್ಳೋ ನಿರ್ಧಾರದಿಂದ ನಮ್ಮ ಇಡೀ ಜೀವನ ಬದಲಾಗ್ಬಿಡುತ್ತೆ. ಎಷ್ಟೇ ಒಳ್ಳೆಯವರಾಗಿದ್ದವರು ಕೂಡ ಜಗತ್ತಿಗೆ ಕ್ರೂರಿಗಳಾಗಿ ಕಾಣಿಸ್ಬಿಡ್ತಾರೆ. ಇನ್ನೊಂದು 2 ವರ್ಷ ನಾವು ಆರಾಮಾಗಿರ್ಬೋದು. ದಟ್ ವಾಸ್ ಈಸಿ. ರೈಟ್? ಆಗೋದೆಲ್ಲ ಒಳ್ಳೇದಕ್ಕೇನೆ. ಒಂದೊಂದು ಸರಿ ಈ ರೀತಿ ಆಗೋಗುತ್ತೆ. ನೋಡು, ನೀನು ನೋಡೋ ರೀತಿನೇ ಬೇರೆ. ಬರೀ ನಿನ್ನ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಬೇಡ. ನಾನೇನು ಶೂಟ್ ಮಾಡಬೇಕು ಅಂತ ಏನು ಮಾಡಿಲ್ಲ. ಇಟ್ ಜಸ್ಟ್ ಹ್ಯಾಪನ್ ಅಷ್ಟೇ. ಜಸ್ಟ್ ಥಿಂಕ್ ಮಾಡು, ಆ ಮುದ್ಕ ಏನಾದರೂ ಪೊಲೀಸ್ಗೆ ಹಾಕೊಟ್ಟಿದ್ದಿದ್ರೆ ಎಲ್ಲಾಗ. ಆ ಮುದ್ಕಂಗೆ ಅಲ್ಲಿ ಏನು ನಡೀತಾಯಿತ್ತು ಅನ್ನೋ ಕ್ಲೂ ಸಹ ಇರಲಿಲ್ಲ. ನಾವು ಜೋಳ ತಗೊತೇನೋ ಅಂತ ನಮ್ಮ ಹತ್ರ ಬಂದ ಪಾಪ. ಯು ಫಕ್ಕರ್, ಯು ಮೆಸ್ಡ್ ಅಪ್ ಎವ್ರಿಥಿಂಗ್. ಚಾನ್ಸ್ ತಗೊಳಕ್ಕಾಗಲ್ಲ ಚಿರೋ. ಅವನೇನಾದರೂ ಅಲ್ಲೇನು ನಡೀತು ಅಂತ ನೋಡ್ದಿರೋ ಥರ ನಾಟಕ ಆಡ್ತಿದ್ರೆ, ಹಾಂ, ನಮ್ಮ ಪ್ಲ್ಯಾನ್ ಪ್ರಕಾರ ಅಲ್ಲೇನು ನಡೀತಿದೆ ಅಂತ ಒಂದು ಹಲ್ಲಿಗೂ ಕೂಡ ಗೊತ್ತಾಗಬಾರ್ದಿತ್ತು. ಹೌ ಕುಡ್ ವಿ ಜಸ್ಟ್ ಆ ಮುದ್ಕನ ಹಾಗೆ ಎಸ್ಕೇಪ್ ಆಗಿಬಿಡಕ್ಕೆ ಹೇಗೆ ಸಾಧ್ಯ ಹೇಳು? ನಾನೇನಾದರೂ ಶೂಟ್ ಮಾಡಿರಲಿಲ್ಲ ಅಂದಿದ್ರೆ ಇಷ್ಟು ದಿನ ನಾವು ಕಷ್ಟಪಟ್ಟಿರೋದಲ್ಲ ನೀರಲ್ಲಿ ಹೋಮ್ ಆಗೋಗಿರೋದು. ಜಸ್ಟ್ ಥಿಂಕ್ ಮಾಡು. ಸುಮ್ಮನೆ ನಂದೇ ತಪ್ಪು ಅನ್ನೋ ಥರ ಲುಕ್ ಕೊಡಬೇಡ. ಓಕೆ,
ಐ ಆಮ್ ಸಾರಿ. ಸಾರಿನ ಉತ್ತರ ಅಲ್ಲ. ನಂಗೊಂದು ಮಾತು ಕೇಳಬೇಕಿತ್ತು. ನಿನಗೆ ಡಿಸಿಷನ್ ತಗೊಬಿಟ್ರೆ ಈಗ ಮುತ್ಕೊಂಡು ಸಾವು. ಇಟ್ ವಾಸಂಟ್ ಪಾರ್ಟ್ ಆಫ್ ಅವರ್ ಪ್ಲಾನ್, ರೈಟ್? ಬೇರೇನೋ ಮಾಡ್ಬೋದಿತ್ತು, ಆತರ ಪಟ್ಬಿಟ್ಟೆ. ಥು. ನೋಡು, ನಂಗೆ ಗೊತ್ತು ಆ ಮುತ್ಕುನ್ ಸಾವಿಂದ ನಿನಗೆ ಬೇಜಾರಾಗಿದೆ ಅಂತ. ಬಟ್ ಆ ಸಿಚುವೇಶನಲ್ಲಿ ನನಗೆ ನಮ್ಮ ಭವಿಷ್ಯನೇ ಇಂಪಾರ್ಟೆಂಟ್ ಇತ್ತು. ನೀನು ಹೇಳು, ನಾನೇನು ತಪ್ಪು ಮಾಡಿದೆ ಹೇಳು. ಒಂದೇ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ನಾವು ಕಂಬೆ ಎಣಿಸ್ಬೇಕಿತ್ತು. ನೋ, ನನ್ನ ಪ್ರಕಾರ ಮುತ್ಕಾಲ್ ಏನಾಗಿತ್ತು ಅಂತ ನೋಡೇ ಇರಲಿಲ್ಲ. You bloody fucker killed an innocent old man. ಆ ಮುತ್ಕೊಂಡು ಕಣ್ಣೇ ಹೇಳ್ತಿತ್ತು he was innocent ಅಂತ. Get lost! ನಿಂತ್ಕೋ. ಏನು? ನಾಳೆ ಎಷ್ಟರಲ್ಲಿ ಮುತ್ಕೊಂಡು ಡೀಟೇಲ್ಸ್ ನನಗೆ ಬೇಕು. ಏಕೆ? ಭಯ ಕನಸುಗಳನ್ನ ಕೊಂದು ಹಾಕ್ಬಿಡುತ್ತೆ. ಆವೇಶದಲ್ಲಿ ತಗೊಳ್ಳೋ ನಿರ್ಧಾರಗಳ ಪರಿಣಾಮದ ಅರಿವು ನಮಗೆ ಇರೋದಿಲ್ಲ. ಪರಿಸ್ಥಿತಿ ಕೈ ಮೀರೋಕ್ಕೂ ಮುಂಚೆ ಒಂದು ಕ್ಷಣ ಯೋಚನೆ ಮಾಡಿದ್ರು ಬೇರೆನೇ ಆಗಿರೋದು. ಸಂದರ್ಭಗಳೇ ಹಾಗೆ. ಎಷ್ಟೇ ಒಳ್ಳೆ ಸ್ನೇಹಿತರಾಗಿದ್ದವರು ಕೂಡ ಶತ್ರುಗಳಾಗ್ಬಿಡ್ತಾರೆ. ನಮಗೆ ಎದುರಾಗೋ ಸಂದರ್ಭಗಳನ್ನ ನಾವು ಬದಲಾಯಿಸೋದಕ್ಕಾಗೋದಿಲ್ಲ. ಅದನ್ನು ನಾವು ಹೆಂಗೆ ನಿಭಾಯಿಸ್ತೀವಿ ಅನ್ನೋದಷ್ಟೇ ನಮ್ಮ ಕೈಲಿರುತ್ತೆ.